ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವ್ಲಾಗ್ ಏನಾದರೂ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟಾಗಿ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವ್ಲಾಗ್ನ ನೋಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವಿಡಿಯೋ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಇವತ್ತು ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು ತಿಂಗಳಾಗ್ತಾ ಬಂತು. ಯಾವುದೇ ರೀತಿಯ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡಲಿಲ್ಲ. ಯೂಟ್ಯೂಬ್ ಕ್ವಿಟ್ ಮಾಡ್ತೀರಾ ಅಂತಲೂ ಕೂಡ ಒಂದೆರಡು ಕಮೆಂಟ್ ಬಂದಿತ್ತು, ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ನನಗೆ ಒಂದು ಸ್ವಲ್ಪ ಕಿವಿ ನೋವಾಗಿತ್ತು, ಅದಕ್ಕೇ ಯಾವುದೇ ರೀತಿಯ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಿರಲಿಲ್ಲ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಯೂಟ್ಯೂಬ್ ಕ್ವಿಟ್ ಮಾಡ್ತೀರಾ ಅಂತ ಕೇಳಿದ್ರಲ್ವ? ಇಲ್ಲ, ಯೂಟ್ಯೂಬ್ ಏನು ಕ್ವಿಟ್ ಮಾಡ್ತಿಲ್ಲ, ಹುಷಾರಿರಲಿಲ್ಲಲ್ವ, ಅದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ಬಂದಿದ್ದೀನಿ. ಇನ್ಮೇಲೆ ಆದಷ್ಟು ರೆಗ್ಯುಲರಾಗಿ ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ರಾತ್ರಿಯೇ ಬಾದಾಮಿನ ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ಸುಲಿದು ತಿಂತಾಯಿದ್ದೀನಿ. ಬೆಳಿಗ್ಗೆ ಬಾದಾಮಿನ ನೆನೆಸಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದನ್ನು ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ, ಏನೇನು ಬೆನಿಫಿಟ್ಸ್ ಇದೆ ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ. ಇನ್ನು ಮಾರ್ನಿಂಗ್ ಎದ್ದು ಫಸ್ಟಿಗೆ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಆಮೇಲೆ ಬಾದಾಮಿನ ತಿಂದು ಇನ್ನು ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಯಿತು. ಮಾಮೂಲಿಯಾಗಿ ನಾನು ವೀಡಿಯೋಸಲ್ಲಿ ಮಾರ್ನಿಂಗ್ ರೊಟೀನ್ ನೋಡೇ ಇರ್ತೀರಲ್ವ ಯಾವ ರೀತಿ ಇರುತ್ತೆ ಅಂತ. ಇವತ್ತು ಕೂಡ ಮಾಮೂಲಿಯಾಗಿ ಅದೇ ಮಾರ್ನಿಂಗ್ ರೊಟೀನ್. ಇನ್ನು ಡೈಲಿ ಬೆಳಿಗ್ಗೆ ಫಸ್ಟು ಕಸ ಬೆಳೆದು ಆಮೇಲೆ ಮಾಪ್ನ ಮಾಡಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀನಿ. ಇನ್ನು ಇವತ್ತು ಕೂಡ ಅದೇ. ಇನ್ನು ಮಾಪ್ನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ತೀನಿ. ಹಂಗೆ ಒಂದು ಸ್ವಲ್ಪ ಸಬ್ಬಿನ ಪುಡಿ ಅಥವಾ ಫೆನಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಡೈಲಿ ಏನು ಈ ಥರ ಉಪ್ಪು ಅರಿಶಿನ ಹಾಕಿ ಒರೆಸೋದಿಲ್ಲ. ಡೈಲಿ ಸುಮ್ಮನೆ ಸಬ್ಬಿನ ಪುಡಿ ಅಥವಾ ಫಿನೈಲ್ ಹಾಕಿ ಎರಡರಲ್ಲಿ ಒಂದು ಹಾಕಿ ಒರೆಸ್ತೀನಿ. ಇನ್ನು ಸೋಮವಾರ ಶುಕ್ರವಾರ ಈ ಥರ ಏನಾದರೂ ಇದ್ದರೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಒರೆಸ್ತೀನಿ. ರೆಗ್ಯುಲರಾಗಿ ಏನು ಒರೆಸೋದಿಲ್ಲ, ಈ ಥರ ಯಾವಾಗಾದರೂ ಒಂದು ಸಲ. ನಾರ್ಮಲಾಗಿ ಡೈಲಿ ಯಾವಾಗಲೂ ಹೇಳಿದಾಗೆ ಸಬ್ಬಿನ ಪುಡಿ ಅಥವಾ ಫೆನೈಲಿಂದ ಒರೆಸ್ತೀನಿ. ಡೈಲಿ ಒರೆಸೋದ್ರಿಂದ ನಮ್ಮನೇನು ಅಷ್ಟೊಂದು ಗಲೀಜಾಗಿ ಕಾಣೋದಿಲ್ಲ. ಸುಮ್ಮನೆ ಡೈಲಿ ಒರೆಸಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ ಅಂತ ಸುಮ್ಮನೆ ಡೈಲಿ ನೆಲ ಒರೆಸೋದಷ್ಟೇ, ಅಷ್ಟೊಂದೇನು ಗಲೀಜಾಗಿರೋದಿಲ್ಲ. ಸುಮ್ಮನೆ ಪೂಜೆ ಮಾಡ್ತಿರ್ತೀವಲ್ವ, ಒರೆಸ್ಬೇಕು ಅಂತ ಒರೆಸೋದು. ಅಂದರೆ ಸೋಮವಾರ ಶುಕ್ರವಾರ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಅರಿಶಿನ ಉಪ್ಪು ಈ ಥರ ಹಾಕಿ ಒರೆಸ್ತೀನಿ. ಮನೆ ಫ್ಲೋರ್ ನೀಟಾಗೂ ಕೂಡ ಕಾಣುತ್ತೆ ಮತ್ತು ಪಾಸಿಟಿವ್ ವೈಬ್ಸಿಂದನೂ ಕೂಡಿರುತ್ತೆ ಅಂತ ಹೇಳಿ ಅಷ್ಟೇ. ಇನ್ನು ನೆಲ ಎಲ್ಲನೂ ಕೂಡ ಒರೆಸಿದ್ದಾಯಿತು. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆನ ಮಾಡ್ಕೊತಿದ್ದೀನಿ. ಸೋಮವಾರ ಅಲ್ವಾ, ಅದಕ್ಕೇ ಎಲ್ಲನೂ ಕೂಡ ನೀಟಾಗಿ ತೊಳೆದು ಒರೆಸಿ ಪೂಜೆ ಮಾಡ್ತಿದ್ದೀನಿ. ಇನ್ನು ಸಿಂಪಲ್ಲಾಗಿ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಇನ್ನು ಬ್ರೇಕ್ಫಾಸ್ಟಿಗೆ ರಾತ್ರಿಯೇ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಸೋಮವಾರ ಅಲ್ವಾ, ನಮ್ಮ ಮನೇಲಿ ರೊಟ್ಟಿ ಮಾಡೋದಿಲ್ಲ. ಚಪಾತಿ ನಿನ್ನೆ ಮಾಡಿದ್ದೆ, ಅದಕ್ಕೇ ಚಪಾತಿ ಅಂದರೆ ಜಾಸ್ತಿ ತಿನ್ನೋಕ್ಕೂ ಕೂಡ ಇಷ್ಟ ಆಗೋದಿಲ್ಲ. ಅದಕ್ಕೇ ಪಲಾವ್ ಮಾಡೋಣ ಅಂತ ಹೇಳಿ ಪಲಾವ್ ಮಾಡಿದ್ರೆ ಹಸ್ಬೆಂಡ್ ಬ್ರೇಕ್ಫಾಸ್ಟ್ಗೂ ಕೂಡ ಆಗುತ್ತೆ ಮತ್ತು ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಅಂತ ಹೇಳಿ ಇನ್ನು ಪಲಾವ್ ಮಾಡ್ಕೊಳ್ಳೋದಕ್ಕೆ ಕ್ಯಾರೆಟ್ ಬೀನ್ಸ್ ಎಲ್ಲನೂ ಕೂಡ ಫ್ರಿಜ್ಜಿಂದ ತೆಗೆದು ಕಟ್ ಮಾಡಿಕೊಂಡೆ. ಇನ್ನು ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನಾನ ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕಿ ಒಂದು ಫೈನ್ ಪೇಸ್ಟ್ನ ಮಾಡ್ಕೊತಿದ್ದೀನಿ. ಯಾಕಂದರೆ ಇದು ಪಲಾವ್ಗೆ ಹಾಕೋಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಪಲಾವ್ ಮಾಡೋಕ್ಕೆ ಬರುತ್ತೆ. ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ.
ಇನ್ನು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮೂರನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕಿ ಒಂದು ಫೈನ್ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇವಾಗ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ನೀಟಾಗಿ ಕಾದಾದಮೇಲೆ ಹೋಲ್ ಸ್ಪೈಸಸ್ನ ಹಾಕ್ಕೊತಿದ್ದೀನಿ. ಅಂದರೆ ನಾನು ಲವಂಗನ ಸ್ಕಿಪ್ ಮಾಡಿದ್ದೀನಿ. ಚಕ್ಕೆ, ಒಂದು ಸ್ವಲ್ಪ ಜೀರಿಗೆ, ಸೋಪು ಮತ್ತು ಒಂದೆರಡು ಕಾಳು ಮೆಣಸು, ಒಂದೆರಡು ಪಲಾವ್ ಎಲೆ, ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು ನಿಮಿಷ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟಾಗಿ ಫ್ರೈ ಆದಮೇಲೆ ಇದಕ್ಕೇನೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಇಲ್ಲ ಅಂದರೆ ನಾವು ಮೊದಲಿಗೆ ಮಿಕ್ಸಿ ಮಾಡ್ಕೊತೀವಲ್ವ, ಆವಾಗಲೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಅದರಲ್ಲೂ ಕೂಡ ಹಾಕ್ಬೋದು. ಉಳ್ಳಾಗಡ್ಡಿ ಹಾಕಿದ್ಮೇಲೂ ಕೂಡ ಹಾಕ್ಬೋದು. ಇನ್ನು ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ನಾನು ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಮತ್ತು ಬಟಾಣಿನ ಇಷ್ಟು ತರಕಾರಿನ ತೊಗೊಂಡಿದ್ದೀನಿ. ಇಷ್ಟೆಲ್ಲ ತರಕಾರಿನೂ ಕೂಡ ಈರುಳ್ಳಿ ಫ್ರೈ ಆದಮೇಲೆ ಹಾಕ್ಕೊಂಡು ನೀಟಾಗಿ ಒಂದು ಸಲ ಇದನ್ನು ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮೊದಲಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಪೇಸ್ಟು ಮತ್ತು ಒಂದು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೆ, ಆ ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಎರಡನ್ನೂ ಕೂಡ ಹಾಕ್ಕೊಂಡು ಪುದೀನ ಮತ್ತು ಕೊತ್ತಂಬರಿದು ಒಂದು ಸ್ವಲ್ಪ ರಾ ಸ್ಮೆಲ್ ಇರುತ್ತಲ್ವ, ಅದೆಲ್ಲನೂ ಕೂಡ ನೀಟಾಗಿ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಿ ಇನ್ನೊಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ 1 ಕಪ್ ಅಕ್ಕಿಗೆ 2 ಕಪ್ ನೀರಷ್ಟು ಮೊದಲಿಗೆ ಕಾಸಿಟ್ಟಿದ್ದೆ, ಅಂದರೆ ಸೈಡಲ್ಲಿ ಕಾಯೋದಕ್ಕಿಟ್ಟಿದ್ದೆ. ಆ ನೀರನ್ನು ಇದಕ್ಕೆ ಹಾಕಿ ನೀಟಾಗಿ ಇನ್ನೊಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿ ಬಂದಮೇಲೆ ಮೊದಲಿಗೆ ಅಕ್ಕಿನ ನೆನೆ ಹಾಕಿದ್ದೆ, ಅಕ್ಕಿನ ಇದಕ್ಕೆ ಹಾಕಿ ನೀಟಾಗಿ ಇನ್ನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ಪಲಾವ್ ರೆಡಿ ಆಯಿತು. ಈಸಿಯಾಗಿ, ಕ್ವಿಕ್ಕಾಗಿ, ಸಿಂಪಲ್ಲಾಗಿ ಕೂಡ ಮಾಡ್ಕೊಂಬಿಡ್ಬೋದು. ಬೇಗ ಆಗುತ್ತೆ, ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಇನ್ನು ಕುಕ್ಕರ್ ಕೂಡ ಕೂಗ್ಲಿಕ್ಕಿಟ್ಟು ಈ ಕಡೆಗೆ ಪಾತ್ರೆನ ಜೋಡಿಸ್ತಾ ಇದ್ದೀನಿ. ಬೆಳಗ್ಗೆ ತೊಳೆದಿದ್ದೆ, ಇದು ಪಾತ್ರೆ ತೊಳೆಯೋದೇನೋ ವೀಡಿಯೋ ಮಾಡ್ಕೊಂಡಿಲ್ಲ. ಇನ್ನು ಅದು ಕೂಡ ಒಂದು ಸ್ವಲ್ಪ ನೀಟಾಗಿ ನೀರೆಲ್ಲನೂ ಕೂಡ ಇಳಿದಿತ್ತು. ಇನ್ನು ಕುಕ್ಕರ್ ಕೂಡ ಕೂಗಿ ಕೂಲಾಗೋಷ್ಟರಲ್ಲಿ ಬೇರೆ ಏನು ಕೆಲಸ ಇಲ್ಲ ಅಂತ ಹೇಳಿ ಪಾತ್ರೆನ ಜೋಡಿಸ್ತಿದ್ದೀನಿ. ಇನ್ನು ಹಳೆ ಮನೇಲಾದರೆ ಪಾತ್ರೆ ಸ್ಟ್ಯಾಂಡ್ ಒಂದು ಸ್ವಲ್ಪ ಮೇಲಕ್ಕಿತ್ತು, ನಿಂತ್ಕೊಂಡೆ ಆರಾಮಾಗಿ ಜೋಡಿಸ್ಬೋದಾಗಿತ್ತು. ಇಲ್ಲಾಂದರೆ ಹಂಗಿಲ್ಲ, ಮೇಲ್ಗಡೆ ಹಾಕೋದಕ್ಕೆ ಕರೆಂಟಿಂದು ಸ್ವಿಚ್ ಬೋರ್ಡ್ ಇದೆ, ಅದಕ್ಕೇ ಶಾರ್ಟ್ ಏನಾದರೂ ಬರುತ್ತೆ ಅಂತೇಳಿ ಒಂದು ಸ್ವಲ್ಪ ಕೆಳಗಡೆನೇ ಹಾಕಿದ್ದೀವಿ. ಅದಕ್ಕೇ ಈ ಮನೇಲಿ ಕೂತ್ಕೊಂಡೆ ಪಾತ್ರೆ ಜೋಡಿಸೋದು. ಪರವಾಗಿಲ್ಲ, ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇನ್ನು ಪಾತ್ರೆ ಎಲ್ಲನೂ ಕೂಡ ಜೋಡಿಸಿ ಪಲಾವ್ಗೆ ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡೋಣ ಅಂತೇಳಿ ಮೊಸರು ಬಜ್ಜಿಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಬೇಕು ಅಲ್ವಾ, ಅದನ್ನು ಕಟ್ ಮಾಡ್ಕೊತಿದ್ದೀನಿ. ಮಾಮೂಲಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಮೊಸರು ಬಜ್ಜಿ. ಇದು ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ. ಮೊಸರಿಗೇ ಒಂದು ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೌತೆಕಾಯಿ, ಕ್ಯಾರೆಟ್ ಈ ಥರ ಎಲ್ಲನೂ ಕೂಡ ಹಾಕ್ಕೋಬೋದು. ನಮಗೆ ಜಾಸ್ತಿ ಹೆವಿ ತರಕಾರಿ ಹಾಕಿದ್ರೆ ಇಷ್ಟ ಆಗೋಲ್ಲ, ಯಾಕಂದರೆ ಪಲಾವಲ್ಲೂ ಕೂಡ ಜಾಸ್ತಿ ತರಕಾರಿ ಇರುತ್ತೆ ಮತ್ತು ಇದರಲ್ಲೂ ಕೂಡ ಜಾಸ್ತಿ ತರಕಾರಿ ಹಾಕಿದ್ರೆ ಇಷ್ಟ ಆಗೋಲ್ಲ. ಅದಕ್ಕೇ ಸಿಂಪಲ್ಲಾಗಿ ಮೊಸರು ಬಜ್ಜಿನೂ ಕೂಡ ಮಾಡಿಕೊಂಡೆ. ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಕೂಗಿ ಕೂಲಾಗಿತ್ತು. ಪಲಾವ್ನೂ ಕೂಡ ಸರ್ವ್ ಮಾಡ್ಕೊಂಡ್ವಿ. ಒಂದು ಸಲ ಈ ಪಲಾವ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕಿಚನ್ ಕೌಂಟರ್ಟಾಪೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ತಲೆ ನೋಯ್ತಾಯಿತ್ತು, ಅದಕ್ಕೇ ಬಟ್ಟೆ ಒಗೆದು ಮಲ್ಕೊಂಡ್ಬಿಟ್ಟೆ. ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಸಾಯಂಕಾಲನೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಆವಾಗಲೇ ಹೇಳಿದಾಗ ಒಂದು ಸ್ವಲ್ಪ ತಲೆ ನೋಯ್ತಾಯಿತ್ತು ಅಂತ ಹೇಳ್ದಲ್ವ, ಅದಕ್ಕೇ ಸಾಯಂಕಾಲ ಎದ್ದು ಒಂದು ಕಪ್ ಕಾಫಿನ ಮಾಡಿಕೊಂಡು ಕುಡಿತಿದ್ದೀನಿ. ಇನ್ನು ಕಾಫಿ ಕುಡಿದು ಆಮೇಲೆ ಸಾಯಂಕಾಲ ದೇವ್ರ ದೀಪನೂ ಕೂಡ ಹಚ್ಚಿ ಆವಾಗಲೇ ಹೇಳ್ದಾಗೆ ಮಧ್ಯಾಹ್ನನೇ ಬಟ್ಟೆ ಒಗೆದಾಕಿದ್ದೆ. ಅದು ಕೂಡ ನೀಟಾಗಿ ಒಣಗಿತ್ತು. ಇನ್ನು ಅದನ್ನು ಕೂಡ ತೊಗೊಂಡು ಬಂದು ಮಡಚಿಟ್ರೆ ಅರ್ಧ ಈವ್ನಿಂಗ್ ರೊಟೀನ್ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ. ಸಾಯಂಕಾಲ ಏನೋ ಅಷ್ಟೊಂದು ಕೆಲಸ ಇರೋದಿಲ್ಲ, ಮಾಮೂಲಿಯಾಗಿ ಈವ್ನಿಂಗ್ ರೊಟೀನ್ ವ್ಲಾಗ್ನ ಶೇರ್ ಮಾಡಿರ್ತೀನಲ್ವ ಅಷ್ಟೇ, ಅಷ್ಟೊಂದೇನು ಕೆಲಸ ಇರೋದಿಲ್ಲ. ಇನ್ನು ಬಟ್ಟೆ ಎಲ್ಲನೂ ಕೂಡ ಮಡಚಿ ಕರ್ಬೂಜ ಹಣ್ಣು ತೊಗೊಂಡು ಬಂದಿದ್ವಿ ಮನೆ ತರಕಾರಿ ತರಬೇಕಾದ್ರೆ. ಇನ್ನು ಅದನ್ನು ಹಂಗೆ ತಿಂದರೆ ನಮ್ಗೆ ಇಷ್ಟ ಆಗೋದಿಲ್ಲ. ಅದನ್ನು ಕಟ್ ಮಾಡಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಕರ್ಬೂಜ ಹಣ್ಣನ್ನು ಕೂಡ ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಆಮೇಲೆ ತಿನ್ನೋದು ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಇನ್ನು ಅದನ್ನು ಕೂಡ ಕಟ್ ಮಾಡಿ ಫ್ರಿಜ್ಜಲ್ಲಿಟ್ಟು ಒಂದು ಸ್ವಲ್ಪ ಸೊಪ್ಪನ್ನ ಬಿಡಿಸ್ಬೇಕಾಗಿತ್ತು, ನಾಳೆ ಮಾಡೋಣ ಅಂಥೇಳಿ ಆ ಸೊಪ್ಪನ್ನು ಕೂಡ ಇಲ್ಲಿ ಬಿಡಿಸ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಅಷ್ಟೇ, ಸೊಪ್ಪು ಬಿಡಿಸಿದಾದ್ಮೇಲೆ ಯಾವುದೇ ರೀತಿಯ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಇನ್ನು 1 ತಿಂಗಳು ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದ್ದೀನಲ್ವ, ವ್ಲಾಗ್ಗೆ ಯಾವ ರೀತಿ ವಾಯ್ಸ್ ಓವರ್ ಕೊಡಬೇಕು ಅಂತಲೂ ನಂಗೆ ಅರ್ಥ ಆಗ್ತಿಲ್ಲ. ಯಾವ ರೀತಿ
ಕೊಟ್ಟಿದ್ದೀನೋ ನನಗಂತೂ ಗೊತ್ತಿಲ್ಲ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.